ಮಾಡೋದಲ್ಲ ಫಸ್ಟ್ ಆಪರೇಷನ್ ಮಾಡೋಣ ಎಲ್ಲ ಕರೆಕ್ಟ್ ಆಗಿದ್ರೆ ಆಮೇಲೆ ಚೆಕಪ್ ಮಾಡೋಣ. ಮಂತ್ರಿ ನಾನು ಮಂತ್ರಿ ಅಲ್ಲ ಸಾರಥಿ. ಸಾರಥಿ ಬಾಯಿ ಬರಲ್ಲ, ಮಂತ್ರಿನೇ ಇಟ್ಕೊಳ್ಳಲ್ಲ. ಸರಿ ಸರಿ ಸರಿ. ನಮ್ ತೀರ್ಥಹಳ್ಳಿ ಮಲ್ನಾಡು. ಸೊ ಈ ಮನೆ ಬಂದ್ಬಿಟ್ಟು ರೀಸೆಂಟ್ ಆಗಿ ಬಂದಿರೋದು. ಸೊ ಇದು ನನ್ನ ರೂಮ್ ಅಷ್ಟೇ, ಇದು ನನ್ನ ಶರ್ಟ್ಸ್. ನೀವು ಕಲರ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಹೌದು, ಅದಕ್ಕೂ ಕಲರ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇರೋದಲ್ಲ. ನಮ್ಮ ಕಿತ್ತೋಗಿರೋ ಕಿಚನ್ ಇದೇನ್ ಮಾಡಿದೆ ಮೊನ್ನೆ ಹಾಕ್ಸ್ಕೊಂಡೆ. ಏನ್ ಸರ್ ಇದು? ಸೊ ಇದು ನನ್ನ ಕಡೆಯಿಂದ, ನಾನ್ ನಿಮ್ ಫ್ಯಾನ್ ಅಲ್ವಾ, ನಾನ್ ನಿಮ್ ಸಬ್ಸ್ಕ್ರೈಬರ್. ಅಯ್ಯೋ ನಾನ್ ಕಡಿಮೆ ಕೊಟ್ಟಿದ್ದೀನಿ, ಅವಳು ಎಲ್ಲೆಲ್ಲಿ ಕೊಡ್ತಾಳೆ ಅಂತ. ಸ್ನೇಹಿತರೆ ನಮಸ್ತೆ, ನಿಮಗೆ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಬನ್ನಿ ನಾವು ಒಂದು ರೀತಿ ಹಾಸ್ಯದ ಲೋಕಕ್ಕೆ ಹೋಗೋಣ ಸ್ನೇಹಿತರೆ. ನಾವೀಗ ಹೌದು, ನಾನೀಗ ನಮ್ಮ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲಿ ತುಂಬ ಪ್ರಖ್ಯಾತರಾಗಿರುವಂತಹ ಕನ್ನಡದ ಅಪ್ಪಟ ಪ್ರತಿಭೆ ಹುಲಿ ಕಾರ್ತಿಕ್ ಅವ್ರನ್ನ ಭೇಟಿ ಮಾಡೋಕೆ ಹೊರಟಿದ್ದೀನಿ ಸ್ನೇಹಿತರೆ. ಅವ್ರ ಹೆಸರಲ್ಲೇ ಹುಲಿ ಇದೆ ಅಲ್ಲ, ಸೊ ಏನು ಹುಲಿ ಕಾರ್ತಿಕ್ ಅವ್ರ ಕಥೆ ಕೇಳೋಣ. ಗಿಚ್ಚಿಗಿಲಿಗಿಲಿ ಮತ್ತು ಇತರೆ ಕಾರ್ಯಕ್ರಮಗಳಲ್ಲಿ, ಹಾಸ್ಯ ಕಾರ್ಯಕ್ರಮಗಳಲ್ಲಿ, ಟಿ ವಿಗಳಲ್ಲಿ ತಾವು ನೋಡಿರ್ತೀರಿ. ಅವರ ಬಾಡಿ ಲ್ಯಾಂಗ್ವೇಜು, ಟೈಮಿಂಗ್ ಅದ್ಭುತವಾಗಿದೆ ಸ್ನೇಹಿತರೆ. ಅಲ್ಲವೇ ನನಗೆ ಹೊಡಿಲಿಕ್ಕೆ ಪುರ್ಸೊತ್ ಕೊಟ್ರೆ ಅಲ್ಲ ಹೊಡಿಯೋದು, ಹೊಡಿತಾ ಇದ್ದಾಳೆ. ಹೇಗಿದೆ ಅವ್ರ ಲೈಫು, ಹೇಗಿದೆ ಅವ್ರ ಮನೆ, ಬೆಂಗಳೂರಲ್ಲಿ ಹೇಗೆ ವಾಸ ಮಾಡ್ತಿದ್ದಾರೆ ನೋಡೋಣ ಸ್ನೇಹಿತರೆ. ನೋಡಿ ಇದು ಸ್ನೇಹಿತರೆ ಸೊನ್ನೆನಹಳ್ಳಿ ಅಂತೇಳಿ ಸ್ನೇಹಿತರೆ. ಇದು ನೀವು ನೋಡಿದ್ರೆ ಈ ಕಡೆ ನಮ್ಮ ಬೆಂಗಳೂರು ಸಿಟಿಯಿಂದ ರಿಂಗ್ ರೋಡ್ ದಾಟ್ಕೊಂಡು ಬರ್ತದೆ ಇದು ಏರಿಯಾ. ಇದು ಸೊ ಅಲ್ಲಿಂದ ಬಂದಿರುವಂಥ ಏರಿಯಾ ಇದು. ಸೊ ಇಲ್ಲೇ ಮುಂದೆ ಹೋಗೋಣ. ಇಲ್ಲೇ ಇದ್ದಾರೆ ನಮ್ಮ ಹುಲಿ ಕಾರ್ತಿಕ್. ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ, ಕಲಾವಿದರ ಬದುಕುಗಳಿಗೆ. ಬನ್ನಿ ಹೋಗೋಣ. ಪಾಂಡೆ ಏನೋ ವಿಡಿಯೋ ಕಳಿಸ್ದ, ನೀವ್ ಇಡೀ ಕರ್ನಾಟಕಕ್ಕೆ ಇಲ್ಲೇ ಎಲ್ಲೋ ಇದೆ ಮನೆ ಅಂತ ಲೊಕೇಶನ್ ಕಳಿಸಿದ್ದಾರೆ. ಓಕೆ, ಇದೆ ಬನ್ನಿ ನಮ್ಮ ಕಾರ್ತಿಕ್ ಸರ್ ಇರೋ ಮನೆ. ಹಾಂ ಸರ್ ನಮಸ್ತೆ, ಶುಭೋದಯ ಸರ್. ಸ್ನೇಹಿತರೆ ಸ್ವಾಗತ ನಮ್ಮ ಹುಲಿ ಕಾರ್ತಿಕ್ ಅವರ ಬದುಕಿಗೆ. ಸೊ ಇದು ನಾನು ನೀವಂತೂ ಗಿಚ್ಚಿಗಿಲಿ ಇತ್ಯಾದಿ ಹಾಸ್ಯ ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಿ, ಆದರೆ ಇವ್ರ ಬಗ್ಗೆ ಒಂದು ಅಪ್ರಿಸಿಯೇಷನ್ ತಕ್ಷಣ ಮಾಡಬೇಕು. ಯಾಕೆ ಗೊತ್ತಾ, ನಾನು ಮೊನ್ನೆ ತಾನೇ ಟಗರೂಪಲ್ಲೇ ನೋಡಿದೆ. ಓಕೆ, ಏನು ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್ ಗೊತ್ತಾ ಸ್ನೇಹಿತರೆ. ದಯಮಾಡಿ ತಾವು ನೋಡಿಲ್ಲ ಅಂದರೆ ಅಮೆಝಾನಲ್ಲಿದೆ, ಅಮೆಝಾನ್ ಪ್ರೈಮಲ್ಲಿ ನೋಡಿ. ಟಗರೂಪಲ್ಯ ಏನು ಚೆನ್ನಾಗಿ ರೈತಾಪಿ ಜನಗಳು ತಮ್ಮ ಹೆಣ್ಮಗಳ ಮದುವೆಗೋಸ್ಕರ ಒಂದು ಕುರಿನ ಬಲಿ ಕೊಟ್ಟು ಒಂದು ಅಡುಗೆ ಮಾಡಬೇಕು ಅಂತ ಬರ್ತಾರಲ್ಲ, ಅಲ್ಲೊಬ್ಬ ಕುಡ್ಕಾ ಇರ್ತಾನೆ. ಆ ಪಾತ್ರನ ಎಷ್ಟು ಚೆನ್ನಾಗಿ, ಏನು ಬಾಡಿ ಲ್ಯಾಂಗ್ವೇಜ್, ಏನು ಡ್ಯಾನ್ಸ್, ಏನು ಟೈಮಿಂಗ್ ಅಲ್ಲಿ ಮಾಡ್ತಿರ್ತೀರ ಸರ್. ಎಲ್ಲ ಮಾಡ್ಕೊಂಡ್ ಬಂದಿರೋದಲ್ಲ, ಅದನ್ನೆಲ್ಲ ಮಾಡಿ ಬಿಟ್ಟು ಬಂದಿರೋದು. ಹಂಗಾಗಿ ಅದೆಲ್ಲ ಗೊತ್ತಿರೋ ಪರ್ಫಾರ್ಮೆನ್ಸ್ ಅಂತಲ್ಲ ಅದು. ನಾವ್ ಅವಾಗ್ಲೂ ಊರಲ್ಲಿ ಎಣ್ಣೆ ಹೊಡ್ಕೊಂಡೆ ಎಲ್ಲ ಇದ್ದೇವ್ರು, ಹಂಗಾಗಿ ಆಮೇಲೆ ಬದಲಾಗಿರೋದು ಅದು ನೆನಪಿದೆಯಲ್ಲ ಅಷ್ಟೇ. ನಾನು ಸೀರಿಯಸ್ಲಿ ಹೇಳಿದ್ ಸರ್, ನಾನು ನೀವು ಗಿಚ್ಚಿಗಿಲಿಗಿಲಿ ನೋಡ್ತಾ ಇದ್ದ ಕಾರ್ತಿಕ್ ಟಗರೂಪಲ್ಲಿ ನೋಡಿ ಕೊಟ್ಟು ಅದು ಅಜಗಜಾಂತರ ವ್ಯತ್ಯಾಸ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ಒಂದ್ ನಿಮಿಷ ರೀ. ಎಸ್, ಒಂದೇ ನಿಮಿಷ ಬಂದೆ, ಹಂಗೆ ಇರಿ. ಸೊ ನಾನ್ ನಿಮ್ಗೆ ಅಂತ ಒಂದು ಗಿಫ್ಟ್ ರೆಡಿ ಮಾಡಿ ಇಟ್ಟಿದ್ದೆ. ಬರಲ್ಲ ಅದನ್ನ ಕೊಟ್ಬಿಟ್ಟು, ಅಯ್ಯೋ ಬರ್ಬೋದು, ಏನ್ ನಂದು, ನಾನೊಬ್ಬನೇ ಇರೋದು ಬೇಡ್ರಿ. ಏನ್ ಸರ್ ಇದು? ಸೊ ಇದು ನನ್ನ ಕಡೆಯಿಂದ, ನಾನ್ ನಿಮ್ ಫ್ಯಾನ್ ಅಲ್ವಾ ಸರ್. ದೊಡ್ಡ ಮಾತು ಸರ್. ಇಲ್ಲ ನಾನು 100% ನಾನು ನಿಮ್ ಸಬ್ಸ್ಕ್ರೈಬರ್. ಅಂಡ್ ನಾನು ಯಾರಿಗೂ ಇಂಟರ್ವ್ಯೂ ಕೊಡಲ್ಲ. ಏನಕ್ಕಂದ್ರೆ ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ. ನನ್ನ ಲೈಫ್ನ ಮತ್ತೆ ಅದನ್ನ ಸುಳ್ಳು ಹೇಳೋದಲ್ವಲ್ಲ. ಈಗ ಒಂದ್ ಸಿನಿಮಾ ಸ್ಟೋರಿ ಹೇಳ್ಬೋದು, 2 ಸತಿ ಹೇಳ್ಬೋದು. ಸುಮ್ಮನೆ ಸ್ಟೋರಿ ಆದ್ರೆ 3-4 ಹೇಳ್ಬೋದು. ಲೈಫ್ ಸ್ಟೋರಿ ಒಂದೇ ಸರಿ ಹೇಳಕ್ಕಾಗೋದು, ಒಂದೇ ಸ್ಟೋರಿ. ಸೊ ಮತ್ತೆ ಏನ್ ಹೇಳೋಣ, ಅದಕ್ಕೆ ಹೇಳಿದಿನಲ್ಲ ಬಿಡಿ ಅಂತ ಇರ್ತೀನಿ. ಬಟ್ ನೀವು ಕಾಲ್ ಮಾಡಿದಾಗ ನಾನು ನಿಮ್ ದೊಡ್ಡ ಫ್ಯಾನ್, ನನಗೆ ಸಖತ್ ಖುಷಿ ಆಯ್ತು. ನೀವು ನನ್ ನೋಡ್ತೀರಾ ಅನ್ನೋದು ಏನ್ ಖುಷಿ ಇದೆ ಗೊತ್ತಿಲ್ಲ, ಬಟ್ ನಾನ್ ನಿಮ್ಮನ್ನ ನೋಡ್ತೀನಿ ಅನ್ನೋದೇ ನನಗೆ ದೊಡ್ಡ ಖುಷಿ ಆಯ್ತು. ಅದಕ್ಕೆ ನಾನು ಬೆಳಗ್ಗೆ ನಾನು ಎದ್ದೇಳದೆ ರಜಾ ಇದ್ರೆ 10:00, ಇವತ್ತು 7:00 ಎದ್ದು ಹೋಗಿ. ಅಂಡ್ ಇದು ಪೆನ್ನು, ನೀವ್ ಯಾವಾಗ್ಲೂ ಓದಿನ ಬಗ್ಗೆ ಇದ್ ಮಾಡ್ತಾ ಇರ್ತೀರಾ. ಸೊ ಇದು ನಿಮ್ಗೆ. ಅಂಡ್ ನಮ್ಮ DOP ಬರ್ತಾರೋ ಇಲ್ಲೋ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಅವರಿಗೆ ನನ್ನ ಕಡೆಯಿಂದ ಇದು. ಓಕೆ, ನಮ್ DOPಗೂ ಒಂದು ಹುಡುಗರೆ. ಅಲ್ಲಣ್ಣ, ಇಷ್ಟು ದೊಡ್ಡ ಭಾರ ನಮ್ಮ ಮೇಲೆ ಹೊರಿಸ್ತಿದಿರಲ್ಲ, ಹೆಂಗ್ ತೀರ್ಸೋದ್ ನಾವ್ ಋಣ ನಿಮ್ಗೆ? ಏನ್ ಗೊತ್ತಾ ವಿಷಯ, ಏನ್ ಗೊತ್ತಾ, ಸೊ ಇದನ್ನ ನಾನ್ ನಿಮಗ್ ಕೊಡ್ತಾ ಇದ್ದೀನಿ ಅಂದ್ರೆ ಇದನ್ನ ನಮ್ಮನ್ನ ಟಿವಿಲಿ ನೋಡಿ ಇಲ್ಲಿ ತನಕ ಅನ್ನ ಹಾಕಿದಾರಲ್ಲ, ಅವ್ರೆಲ್ಲರೂ ಪರವಾಗಿ ನಿಮಗ್ ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಅವರಿಗೆಲ್ಲ ಕೊಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಸೊ ಅವ್ರೆಲ್ಲರೂ ಪರವಾಗಿ ನಿಮಗ್ ಕೊಟ್ಟಿದ್ದೀನಿ ಅಷ್ಟೇ. ಕನ್ನಡಿಗರ ಪಾದಾರವಿಂದಗಳಿಗೆ ನಮಸ್ಕಾರ. ಸರ್ ತಗೊಳ್ಳಿ. ಸೊ ನಮ್ಮ ಛಾಯಾಗ್ರಾಹಕರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ನೋಡಿ, ಒಳ್ಳೆ ಮನಸ್ಸಿರೋ ಕಲಾವಿದರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೇನೆ. ಏನಂದ್ರೆ ಇದು ಬ್ಯಾಚುಲರ್ ಮನೆ. ಹೌದಾ? ಅಷ್ಟೇ. ಬ್ಯಾಚುಲರ್ ಮನೆ ಹೆಂಗಿರುತ್ತೆ ನೋಡೋಣ ಸರ್. ಅಯ್ಯೋ ಬನ್ನಿ ನೋಡಿ, ಅದರಲ್ಲಿ ಏನಿದೆ. ನಮ್ ತೀರ್ಥಹಳ್ಳಿ, ಮಲ್ನಾಡು. ಓಕೆ. ಸೊ ಅಲ್ಲಿ ನಮ್ಮ ತಾಯಿ ಇದಾರೆ. ನಮ್ದೊಂದು ಸ್ವಲ್ಪ ಅಡಿಕೆ ತೋಟ ಇದೆ, ಅದನ್ನೆಲ್ಲ ನೋಡ್ಕೊಂಡು ಅವು ನಮ್ಮ ತಾಯಿನ ಇಲ್ಲಿ ಕರ್ಕೊಂಬರ್ಬೋದು. ಸುಮಾರು ಜನ ಅಂತ ಇರ್ತಾರೆ, ನಿಮ್ ತಾಯಿನ ಕರ್ಕೊಂಬರ್ಬೋದಲ್ಲ ನೀವು, ನೋಡ್ಕೋಬೋದಲ್ಲ. ಬಟ್ ನಮ್ ತಾಯಿ ಇಲ್ಲಿ ಬಂದ್ರೆ ಪೇಷಂಟ್ ಆಗ್ತಾರೆ. ಯಾಕಂದ್ರೆ ನಮ್ ತಾಯಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಸು ನೋಡ್ಬೇಕು.
ಅದಕ್ಕೆ ಹುಲ್ಲು ಹಾಕ್ಬೇಕು, ಮೇವು ಹಾಕ್ಬೇಕು. ಅವಳು ಕೋಳಿಗೆ ಅಕ್ಕಿ ಹಾಕ್ಬೇಕು, ಬೆಕ್ಕಿಗೆ ಹಾಲು ಹಾಕ್ಬೇಕು, ನಾಯಿಗೆ ಗಂಜಿ ಹಾಕ್ಬೇಕು. ಅವಳು ಬೆಳಗ್ಗೆ ಅದಿಷ್ಟು ಆದ್ರ ಮೇಲೆ ಅವಳು ಕಾಫಿ ರೆಡಿ ಮಾಡ್ಕೊಳೋದು ಅಥವಾ ಟಿಫನ್ ರೆಡಿ ಮಾಡ್ಕೊಳೋದು. ಇಲ್ಲಿ ಕರ್ಕೊಂಡ್ಬಂದು ಬರೀ ಮಗಂಗ್ ಊಟ ಮಾಡಾಕು ಅಂದ್ರೆ ಅವಳು ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಹೌದು. ನಾನೇನ್ ಹೇಳ್ತೀನಿ ಅಂದ್ರೆ ನನ್ನ ತಾಯಿನ ನಾನು ಚೆನ್ನಾಗಿ ನೋಡ್ಕೊಂತೀನಿ. ಅವಳು ಎಲ್ಲಿರ್ತಾಳೋ ಅವಳು ಚೆನ್ನಾಗಿರ್ಲಿ. ಅವಳು ಇಲ್ಲಿಗೆ ಬರ್ತೀನಿ ಅಂದ್ರೆ ನಾನು ಅಬ್ಜೆಕ್ಷನ್ ಮಾಡ್ತೀನ? ನಾನೇ ಇವಾಗ ಯಾರನ್ನೋ ಕೆಲ್ಸಕ್ಕೆ ಇಟ್ಕೊಂಡು 4-5 ಸಾವಿರ ರೂಪಾಯಿ ಸಂಬಳ ಕೊಟ್ಟು ಅಡಿಗೆ ಮಾಡಿಸ್ಕೊತೀನಿ. ನನ್ನ ತಾಯಿನೇ ಇದ್ರ ರುಚಿಯಾಗಿ ಅಡಿಗೆ ಮಾಡ್ಕೊಂತಾಳ ಅಲ್ವಾ? ಬಟ್ ನನಗೆ ನಾನ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟು ದಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರೋ ಅವಳು ಚೆನ್ನಾಗಿರ್ಬೇಕು. ವೆರಿ ನೈಸ್. ಅಲ್ಲಿರ್ಲಿ, ಆರಾಮಾಗಿರ್ಲಿ. ಯಾರ್ಯಾರು ಯಾವ ಪರಿಸರ ಹೊಂದುತ್ತೋ ಅಲ್ಲೇ ಇರ್ಬೇಕು. ಹೌದು. ಬನ್ನಿ ನಮ್ಮ ಮನೆ. ಏನ್ ನಿಮ್ಮ ಮನೆ ಯಾವಾಗ ಬಂದ್ರಿ ಈ ಮನೆಗೆ? ಸೊ ಈ ಮನೆ ಬಂದ್ಬಿಟ್ಟು ತುಂಬಾ ರೀಸೆಂಟ್, 1-2 ತಿಂಗಳು ಬಾಡಿಗೆ ಕಟ್ಟಿದೀನಿ ಅಷ್ಟೇ. ಇನ್ನು ರೀಸೆಂಟ್ ಆಗಿ ಬಂದಿರೋದು. ಅಲ್ಲಿ ಒಂದು ಬ್ಯಾಚುಲರ್ ತರ ಸಿಂಗಲ್ ರೂಮ್ ಅಲ್ಲಿ ಇದ್ದೆ. ರೂಮ್ ಇತ್ತು ಅದ್ರಲ್ಲಿ ಅಷ್ಟೇ ಆ ರೂಮ್ ಅಲ್ಲಿ ಇದ್ದೆ. ಇದು ಏನಂದ್ರೆ ಸೊ ಇವಾಗ ಅದೇ ಟಗರು ಪಲ್ಯ ಆದ್ರ ಮೇಲೆ ಸಿನಿಮಾ ಅದು ಇದು ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇದೆಯಲ್ಲ. ಸೊ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಒಂದ್ ರೂಮ್ ಅಲ್ಲಿ ಕೂರಿಸ್ಕೊಂಡು ಹೆಂಗ್ ಕಳ್ಸೋಣ ಅಂತ ಇದನ್ನ ಸೆಟಪ್ ಮಾಡಿದಷ್ಟೇ. ಇನ್ನೂ ಸೆಟಪ್ ಆಗಿಲ್ಲ. ಅಯ್ಯೋ ನನ್ ರೂಮ್ ನೋಡಂಗೆ ಇಲ್ಲ. ಸೊ ಇದು ನನ್ ರೂಮ್ ಅಷ್ಟೇ. ಇದು ನಮ್ ಕಬೋರ್ಡ್ ಹಂಗಂಗೆ ಬಿಸಾಕಿದೀನಿ. ಇದ್ ನನ್ ಕಲೆಕ್ಷನ್, ಇದ್ ನನ್ ಶರ್ಟ್ಸ್. ಅದಾದ್ರ ಮೇಲೆ ಇವೆಲ್ಲ ಜಾಕೆಟ್ಸ್. ನೀವು ಕಲರ್ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಹೌದು, ಜಿಗಿ ಕಲರ್. ಅದಕ್ಕೂ ಕಲರ್ಸ್ ಅಲ್ಲೇ ವರ್ಕ್ ಮಾಡ್ತಾ ಇರೋದಲ್ಲ, ಹಂಗಾಗಿ ಕಲರು. ಸೊ ಈಚೆಗೂ ಅಷ್ಟೇ, ಈಚೆಗೂ ಏನಿಲ್ಲ. ಈಚೆಗೂ ಬಟ್ಟೆನೆ ತುಂಬಿಸಿಟ್ಟಿರೋದು. ಬ್ಯಾಚುಲರ್ ಬಟ್ಟೆ ನೋಡ್ಬೇಕಾ ಹೆಂಗ್ ತುಂಬಿಸಿರ್ತಾರೆ, ಅದೇನ್ ಗೊತ್ತಾ, ಶಿಸ್ತಲ್ಲಿ ತೋರ್ಸಕ್ಕಷ್ಟೇ. ಹಿಂಗ್ ಬಿಸಾಕಿರೋದೆಲ್ಲ ಇದು. ಸೊ ಇದು ದುಡ್ಡಿಡೋದು. ಅಯ್ಯೋ ಅದು ಕೀನೇ ಇಲ್ಲ ನೋಡಿ. ಸ್ನೇಹಿತರೆ ಕೇಳ್ಬಿಡಿ, ಕಲಾವಿದ್ರ ಹತ್ರ ಕಾಸಿರಲ್ಲ, ಕಲೆ ಇರುತ್ತೆ. ಹೌದೌದು. ಅದಕ್ಕೆ ಇದು ಬಿಟ್ರೆ ಇನ್ನು ಇದು ನಮ್ದು ಸಾಮ್ರಾಜ್ಯ. ಇದು ನಾನು ಇಡೀ ಮನೇಲಿ ಯೂಸ್ ಮಾಡೋದು ಇದು ಒಂದೇ. ಬರ್ತೀನಿ, ಇಲ್ಲಿ ಮಲಗ್ತೀನಿ, ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ತೀನಿ. ಸೊ ಆಮೇಲೆ ಸಂಜೆ ಮತ್ತೆ ಬಂದ್ಬಿಟ್ಟು ಒಂದು 2 ಗಂಟೆ ರಾತ್ರಿ ಹಿಂಗೆಲ್ಲ ಬರ್ತೀನಿ. ನೈಟ್ ಶೂಟ್ ಜಾಸ್ತಿ ಇರುತ್ತೆ. 2 ಅವರ್ 3 ಅವರ್ ನಿದ್ದೆ ಮಾಡ್ತೀನಿ ಅಷ್ಟೇ ಇವಾಗ. ಸೊ 2 ಕಡೆ ಶೂಟ್ ಇರುತ್ತೆ. ಡೇ ಒಂದ್ ಕಡೆ, ನೈಟ್ ಒಂದ್ ಕಡೆ. ಮ್ಯಾನೇಜ್ ಮಾಡ್ಲೇಬೇಕು. ಸೊ ಎಲ್ಲ ಆರ್ಟಿಸ್ಟ್ ಬೇಡ್ಕೊಳ್ಳೋದು ಇದನ್ನೇ. ಸೊ ನಮ್ಗೊಂದು ಬ್ರೇಕ್ ಬೇಕು, ನಾವು ಸಿನಿಮಾ ಜಾಸ್ತಿ ಮಾಡಬೇಕು ಅಂತ ಭಗವಂತ, ಆಮೇಲೆ ನಮ್ಮ ಏನು ನಮ್ಮನ್ನ ಹರಿಸಿ ಬೆಳೆಸಿದ್ದಾರೆ ಜನ, ಸೊ ಅವ್ರ ಆಶೀರ್ವಾದದಿಂದ ಬ್ಯುಸಿ ಇದೀವಿ. ಸೊ ಅಷ್ಟೇ. ಬನ್ನಿ ನಮ್ಮ ಮತ್ತೆ ಇನ್ನೇನಂದ್ರೆ ಈ ಕಡೆ ಒಂದು ಇದಿದೆ, ಯುಟಿಲಿಟೀಸ್. ಅಷ್ಟೇ. ಯಾರು ಬಂದ್ರೆ ಇದೊಂದು ವಾಶ್ರೂಮ್, ಇದು ಬಟ್ಟೆ ತೆಗೆದು ಒಗೆಯಕ್ಕೆ ಹಾಕಿದೀವಿ. ಇದನ್ನ ಸ್ವಿಚ್ ಆನ್ ಮಾಡೋಕ್ಕೂ ನಮಗ್ ಟೈಮ್ ಇಲ್ಲ. ಅವರು ನಮ್ಮ ಕೆಲ್ಸಕ್ಕೊಬ್ರು ಬರ್ತಾರೆ, ಸೊ ಅವರು ಹೋಗಿದ್ದಾರೆ. ಇರ್ಲಿ ಬಿಡಿ, ತೊಂದ್ರೆ ಇಲ್ಲ. ಅದು ಆಮೇಲೆ ಇದು ನಮ್ಮ ದೇವ್ರ ಮನೆ. ಸೊ ಇಲ್ಲಿ ಏನಂದ್ರೆ ನನ್ಗೆ ದೇವ್ರ ಮೂರ್ತಿ ತರಬೇಕಾದ್ರೆ ಯಾವ ತರಬೇಕು ಅಂತ ಗೊತ್ತಾಗಿಲ್ಲ. ಸೊ ನನಗೆ ನಮ್ಮ ಮೇಷ್ಟ್ರು ಒಂದ್ ಕತೆ ಹೇಳಿದ್ರು. ನಾನು ಜಾಸ್ತಿ ದೇವ್ರನ್ನೆಲ್ಲ ನಂಬ್ತೀನಿ. ಕೈಗೆಲ್ಲ ದಾರ ಕಟ್ಕೊಳ್ತಾ ಇದ್ದೆ. ಇದನ್ನ ಕುತ್ಕೊಂಡೆ ಮಾತಾಡೋಣ ಬನ್ನಿ, ಅದು ಆ ವಿಷಯ ಆಮೇಲೆ ಹೇಳ್ತೀನಿ, ಅದು ಮಜಾ ಇದೆ ಅದು. ಸೊ ಇದು ನಮ್ಮ ಕಿತ್ತೋಗಿರೋ ಕಿಚನ್. ಇಲ್ಲ ನಾನ್ ಚೆನ್ನಾಗಿದೆ, ಬಟ್ ನಾನ್ ಕಿತ್ತೋದಂಗಿದೆ. ಇದೇನ್ ಮಾಡಿದೆ, ಮೊನ್ನೆ ಹಾಕ್ಸ್ಕೊಂಡೆ. ನಿಮ್ಗೆ ಚಿಮಣಿ ಹಾಕ್ಸ್ಕೊಂಡ, ಇಲ್ಲೊಂದ್ ಪೈಪ್ ಹೋಗಿದೆ. ಪೈಪ್ ಹಾಕ್ಸ್ಬಿಟ್ಟು ಮಾರನೇ ದಿನ ಬರ್ತೀನಿ, ಬಡ ಅಂತ ಐತೆ. ಅಯ್ಯೋ ಏನ್ ನೋಡಿದ್ರೆ ಅದ್ರೊಳಗೊಂದು ಪಾರಿವಾಳ ಬಂದು ಮೊಟ್ಟೆ ಹಾಕ್ಬಿಟ್ಟಿದೆ. ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಮೊಟ್ಟೆ ಹಾಕ್ಬಿಟ್ಟಿದೆ. ಅದಕ್ಕೆ ಅದ ನಾನೇ ಮಾಡಿಲ್ಲ, ಅದ್ ಮರಿ ಮಾಡ್ಕೊಂಡು ಆರೋಗೋ ತನಕ ಅದ್ ಹಂಗೆ ಇರ್ಲಿ ಅಂತ ಸಂಸಾರ ಮಾಡ್ಕೊಳ್ಳಿ ಪಾಪ. ಸರ್ ಇದರಿಂದ ಏನು ಇಲ್ಲ, ನಾವು ಬದುಕಕ್ಕೆ ಮಾಡ್ತೀವಿ. ನಾನೀಗ ಸೇಫ್ಟಿ ಬೇಕು ಅಂತ ಈ ಮನೆ ಮಾಡಿದ್ದೀನಿ, ಪಾಪ ಅದು ಸೇಫ್ಟಿ ಬೇಕಂತ ಆ ಮನೆಗೆ ಬಂದಿದೆ. ಅದನ್ನ ಯಾಕೆ ಜೀವ ತೆಗಿಯೋಣ, ಹೋಗ್ಲಿ. ನಾವು ಆಕ್ಚುಲಿ ಮನುಷ್ಯರು ಅದ್ರ ಜಾಗದಲ್ಲಿ ಮನೆ ಕಟ್ಕೊಂಡಿರೋದಲ್ವಾ. ಸೊ ಅದ್ರ ಪಾಡಿಗೆ ಅದು ಇರ್ಲಿ. ಈಗ ನಾವು ಹಳ್ಳಿಲಿ ಇದ್ದವರು ಅದಕ್ಕೆ ಬದುಕಕ್ ಬಿಟ್ಟಿಲ್ಲ. ಸೊ ಅದೇನ ಹೇಳ್ತಾರಲ್ಲ ಸರ್, ಇವಾಗ ಏನಂದ್ರೆ ಎಲ್ಲಿ ಜೇನುಳ ಯಾವತ್ತು ನಶಿಸಿ ಹೋಗುತ್ತೋ ಅದೇ 4 ವರ್ಷಕ್ಕೆ ಮನುಷ್ಯರೇ ಇರಲ್ವಂತ. ಸೊ ಹಂಗೆ ಇವೆಲ್ಲ ಹೋದ್ರ ಮೇಲೆ ನಾವು ಇರಲ್ಲ ಅನ್ಸುತ್ತೆ. ಇರೋಷ್ಟು ದಿನನಾದ್ರೂ ನಾವು ಬದುಕಕ್ ಬಿಡೋಣ
ಅಣ್ಣ, ನಾವು ಆರಾಮಾಗಿದೀವಲ್ಲ ಸರ್, ಅವು ಏನ್ ನಮ್ಗೆ ತೊಂದರೆ ಮಾಡ್ತಾ ಇಲ್ಲ. ನನಗೆ ಆಕ್ಚುಲಿ ನಾನು ಇವಾಗ ಅದೇ ಫಿಶ್ ಟ್ಯಾಂಕು ಈ ಗಿಳಿದು ಇದೆಲ್ಲ ಮಾಡಿಸ್ಬೇಕು ಅಂತ ಇದ್ದೀನಿ. ಬಂದಿದ್ದಲ್ವ, ನನಗೆ ಪ್ರಾಣಿ ಮತ್ತೆ ಫಿಶ್ ಅಂದ್ರೆ ಸಖತ್ ಇಷ್ಟ. ನಾನೇನಾರ ಚೆನ್ನಾಗಿ ಬೆಳೆದ್ರೆ ನಂಗೆ ಡಿ ಬಾಸ್ ಪೂರ್ತಿ ಅವ್ರ ತರ ಒಂದು ಫಾರ್ಮ್ ಹೌಸ್ ಮಾಡಿ ಅಲ್ಲೆಲ್ಲ ಪ್ರಾಣಿಗಳನ್ನ ಬಿಟ್ಕೊಂಡು ಆರಾಮಾಗಿರ್ಬೇಕು ಅನ್ನೋದೇ ನನಗೆ ಆಸೆ. ನೀವು ನೋಡ್ತಾ ಇರೋ ಪುಸ್ತಕಗಳಿದಾವಲ್ಲ, ಇದು ಕನ್ನಡ ಸಾಹಿತಿ ಅಥವಾ ಕನ್ನಡ ಪ್ರೊಫೆಸರ್ಸ್ ಮನೆಯಲ್ಲ ಸ್ನೇಹಿತರೆ. ಇದು ನಮ್ಮ ಕಾರ್ತಿಕ್ ಮನೇಲಿ ಇರುವಂಥದ್ದು. ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದರು, ಇತ್ತೀಚೆಗೆ ಹಾಸ್ಯ ಪಾತ್ರಗಳನ್ನು ತುಂಬ ಚೆನ್ನಾಗಿ ಮಾಡ್ತಿರುವಂಥ ಕಾರ್ತಿಕ್, ಹುಲಿ ಕಾರ್ತಿಕ್ ಅಂತ ಪ್ರಖ್ಯಾತರಾಗಿರುವ ಕಾರ್ತಿಕ್ ಮನೇಲಿರುವಂಥದ್ದು. ನೋಡಿ, ತೇಜಸ್ವಿ ಅವರ KP ಪೂರ್ಣಚಂದ್ರ ತೇಜಸ್ವಿ ಅವರ ಅನೇಕ ಕೃತಿಗಳನ್ನ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಹುಲಿಯೂರಿನ ಸರ ನನ್ನ ಫ್ರೆಂಡ್ ಒಬ್ರು ಡೈರೆಕ್ಟರ್ ಇದ್ದಾರೆ, ಅವ್ರೊಂದು 1,500-2,000 ಬುಕ್ ಇಟ್ಟಿದ್ದಾರೆ. ನಾನು ಇದನ್ನ ಓದೋದು, ಅವ್ರಿಗೆ ಕೊಡೋದು, ಮತ್ತೆ ಬುಕ್ ತಗೊಂಬರೋದು, ಓದೋದು. ಅವ್ರ ಮನೇನೆ ಲೈಬ್ರರಿ ಮಾಡ್ಕೊಂಡು. ಹೌದು ಡೈರೆಕ್ಟರ್ ಅವರು ತುಂಬಾ ಬ್ರಿಲಿಯಂಟ್ ಇದ್ದಾರೆ. ತುಂಬಾ ಚೆನ್ನಾಗಿ ವಿಷಯಗಳನ್ನ ಒಂದಿಷ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವ್ರ ಹತ್ರ ನಾನು ಇಸ್ಕೊಂಬರೋದು, ಈ ಬುಕ್ಸ್ ಇಸ್ಕೊಂಬಂದೆ ಓದನ್ನ. ಸೊ ಈ ಮೊಬೈಲ್ ನೋಡ್ತಾ ಇದ್ರೆ ಅದು ತಲೆನೋವು, ಪೈನು ಅವು ಎಲ್ಲ ಶುರು ಆಗ್ಬಿಡ್ತವೆ. ಬುಕ್ ಓದ್ತಾ ಇದ್ರೆ ನನ್ನಲ್ಲಿ ಒಂದು ಹೊಸ ಕತೆ ಹುಟ್ಟುತ್ತೆ. ಆ ಕಥೆಯಲ್ಲಿ ನಾನೇ ಹೀರೋ ಆಗಿರ್ತೀನಿ, ನನ್ನನ್ನು ನಾನು ನೋಡ್ಕೋತೀನಿ. ಬುಕ್ಕಲ್ಲಿ ನಿಮ್ಗೆ ಯಾರೋ ಇಮೇಜ್ ಮಾಡಿದ್ದು ನಾವು ನೋಡೋದಲ್ಲ, ಬುಕ್ಕಲ್ಲಿ ನಮ್ ಇಮೇಜೇ ಓಡ್ತಾ ಇರುತ್ತೆ ಅಲ್ವಾ. ಜೊತೆ ಬಹುಶಃ ನಿಮ್ಮ ವೃತ್ತಿಗೆ ಯೂಸ್ ಆಗುತ್ತೆ. ಯಾವ್ದೋ ಒಂದು ಪಾತ್ರದ ಡೀಟೇಲ್ಸ್ ಅಥವಾ ಯಾವ್ದೋ ಒಂದು ಭಾಷೆ, ಒಂದು ಸ್ಲ್ಯಾಂಗ್ ಎಲ್ಲ. ನಾನು ಯಾವ್ದೋ ಒಂದು ಕಾಡಿಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಅದ್ರದ್ದು ಏನೋ ಬರಿತಾ ಇದ್ನ, ಸೊ ಅದಕ್ಕೆ ಎಲ್ಲ ಬರೀ ಕಾಡಿಂದೇ ಓದ್ತಾ ಇದ್ದೀನಿ. ಅಂದ್ರೆ ಓದೋ ಅಭ್ಯಾಸ ಇದೆ. ಹೌದು ಸರ್, ಅದನ್ನು ನಮ್ ಗಣಪತಿ ಸರ್ ಹೇಳ್ಕೊಟ್ಟಿದ್ರು. ಫಸ್ಟ್ ಬುಕ್ ನನ್ನ ಲೈಫ್ ಅಲ್ಲಿ ಸಾಹಿತ್ಯ ಅಂತ ಫಸ್ಟ್ ಬುಕ್ ಓದಿದೆ ಕರ್ವಾಲು. ಅಲ್ಲಿಂದ ಶುರುವಾಯ್ತು ಹುಚ್ಚು. ಡಾಕ್ಟರ್ ಕರ್ವಾಲ ಕಥೆ. ಹೌದೌದು, ಅದ್ಭುತ ಬುಕ್ಕು ಕರ್ವಾಲು. ಆಮೇಲೆ ಏರೋಪ್ಲಂಚಿಟೆಗಳು, ಬೆಳ್ಳಂದೂರಿನ ನರಾಂತಕ, ಮಾಗಡಿ ಮುನಿಸ್ವಾಮಿ, ಇವೆಲ್ಲ ಓದಿ ಅದಕ್ಕೆ ನಾನು ಯಾರ ಸಿನಿಮಾ ನಟರು ಬಿಟ್ಟು ದೊಡ್ಡ ಫ್ಯಾನ್ ಅಂತ ಹೇಳಿದ್ರೆ ತೇಜಸ್ವಿ ಅವರಿಗೆ. ನನಗೂ ಮತ್ತು ಕಾರ್ತಿಕ್ ಅಂತ ಸಮಾನ ಆಸಕ್ತಿ ಮತ್ತು ತೇಜಸ್ವಿ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ, ಯಾರಾದ್ರೂ ಟ್ರೈ ಮಾಡಿ ಬೇರೆ ಬುಕ್ಗಳನ್ನ ಓದೋಷ್ಟೊತ್ತಿಗೆ ಪಾತ್ರ ಸ್ವಲ್ಪ ನಾವಾಗದ್ ಕಷ್ಟನೇನೋ, ತೇಜಸ್ವಿ ಅವ್ರ ಬುಕ್ ಓದಷ್ಟೊತ್ತಿಗೆ ಅಲ್ಲಿ ಬರುವ ಹೀರೋ ಪಾತ್ರ ನೀವೇ ಆಗಿರ್ತೀರ, ಮಿಸ್ಸೇ ಇಲ್ಲ. ಮನ್ನಣ್ಣನು ನೀವೇ, ಹೌದು ಎಲ್ಲವೂ ನೀವೇ, ಜುಗಾರಿ ಕ್ರಾಸ್ ಗಾಲ್ಕೆ ಸುರೇಶ್ ಅನ್ನು ನೀವೇ, ಎಲ್ಲರೂ ನೀವೇ. ನಾನ್ ನಿಮ್ಗೆ ಇದು ಹೇಳಿದ್ದೆ ಗೊತ್ತಾ, ಶಿವಂದು ನಮ್ಮ ಮೇಷ್ಟ್ರು ಹೇಳಿದ್ದು ಇದೆ ಅರ್ಧನಾರೀಶ್ವರ ಶಿವ, ಸೊ ಗಂಗೆ, ಮುಕ್ಕಣ್ಣ ನೋಡಿ, ಈ ಭಸ್ಮ, ನೀಲ ಇದ್ರಲ್ಲೇ ಇದೆ. ಆಮೇಲೆ ನೋಡಿ ಸರ್, ನಾವು ಇಲ್ಲಿದೆಯಲ್ಲ ಹಸು ಮತ್ತೆ ಸಿಂಹಕ್ಕೆ ಹಸು ಸಿಕ್ಕರೆ ಬಿಡುತ್ತಾ? ಅದು ಆಹಾರ. ಈಗ ಹಾವು, ಮಣಿಕಂಠನ ವಾಹನ ನವಿಲು. ನವಿಲಿನ ಆಹಾರ ಹಾವು. ಇಲಿ ಗಣೇಶಂದು. ಸೊ ಗಣೇಶನ ಇಲಿ ತಿನ್ನೋದೇನು? ಈ ಹಾವು ಇಲಿನ್ ತಿನ್ನುತ್ತೆ. ಬಟ್ ಇಲ್ಲಿ ನೋಡಿ ಏನಿದೆ ಅಂದ್ರೆ ವಿಷಯ, ಇವ್ರೇ ವೈರಿಗಳಿದ್ರು ಒಗ್ಗಟ್ಟಾಗಿದ್ದಾರೆ ಒಂದ್ ಮನೇಲಿ, ಅವ್ರವ್ರ ಆಳ ಸರಪಳಿ. ಅದು ಸಿಂಹ ಹಸುನ್ ತಿನ್ಬೇಕು, ಹಾವು ಇಲಿನ್ ತಿನ್ಬೇಕು, ಹಾವನ್ನ ನವಿಲ್ ತಿನ್ಬೇಕು. ಅವರೇ ಒಂದ್ ಫ್ಯಾಮಿಲಿಲಿ ಇದ್ದಾರೆ ಸರ್. ಪರಸ್ಪರ ದ್ವೇಷಿಗಳು ಅನ್ನೋಕ್ಕಿಂತ ಅವ್ರ ಆಹಾರ ಫುಡ್. ಇಲ್ಲಿ ನಾವು ನೀವು ಕಿತ್ತಾಡ್ಕೊಂಡು ಯಾಕೆ ಸರ್ ಬೇರೆ ಇರಬೇಕು ಅಲ್ವಾ? ಮನುಷ್ಯರು ಬುದ್ಧಿವಂತ ಪ್ರಾಣಿಗಳು. ದೇವರು ಸೃಷ್ಟಿ ಮಾಡಿ ಅವರೇ ಒಟ್ಟಿದ್ದಾರೆ ಸರ್. ನೋಡಿ, ಇಡೀ ದೇವ್ರ ಕಲ್ಪನೆಯಲ್ಲಿ ಅದನ್ನ ಕಂಡಿಡಿದಂತ ಹೇಳ್ತಿರೋದು ಹೊಂದ್ಕೊಂಡ್ ಬದುಕಿ ಅಷ್ಟೇ. ಅಷ್ಟೇ ಇರೋದು ಸರ್. ನಿಮ್ಮ ವೈರುಧ್ಯಗಳೇನೇ ಇರಲಿ, ಭಿನ್ನಾಭಿಪ್ರಾಯ ಏನೇ ಇರಲಿ, ಹೊಂದ್ಕೊಂಡ್ ಬದುಕಿರೋದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೌದು. ಇದು ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಇದು ಅಷ್ಟೇ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಭೂದೇವಿ, ಅದು ಭೂದೇವಿ, ಅದೇ ಭೂವರಾಹ ಸ್ವಾಮಿ ಅಂತ. ಸೊ ಭೂಮಿ, ಅದು ಭೂಮಿನೇ, ಇದು ಅಷ್ಟೇ ಪ್ರಕೃತಿನೇ. ಸೊ ನಮ್ಗೆ ನಮ್ಮ ಮೇಷ್ಟ್ರು ಹೇಳಿದ್ದು ಇದಲ್ಲ, ರಾಂಗ್. ಇದು ಫೋಟೋ ಇಟ್ಕೊಂಡು ಏನ್ ಪೂಜೆ ಮಾಡ್ಬೇಕಂದ್ರೆ ಡೈರೆಕ್ಟ್ ಪ್ರಕೃತಿಗೆ ಹೋಗಿ ಗಿಡ ನಟ್ಟು ಪೂಜೆ ಮಾಡ್ಬೇಕು ಅಂತ. ನಿಮ್ಮ ಮೇಷ್ಟ್ರು ಹೇಳಿದಂತ ಒಳ್ಳೆ ಆಲೋಚನೆ. ನಾನ್ ಮೇಷ್ಟ್ರನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿ. ಗಣಪತಿ ಅವರು ಫೋಟೋ ಗಿಡ ಕಳಿಸ್ತೀನಿ. ಹೇಳಿದ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವ್ರು ಮೇಷ್ಟ್ರು ಹೇಳ್ಕೊಟ್ರು, ದಿನ 2 ಗಿಡ ಅಲ್ಲ, ಜಸ್ಟ್ ಒಂದೊಂದು ಗಿಡ ನಾವು ತಿಂಗಳಿಗೆ ಒಂದ್ ಅಡಿ ಸರ್, ತಿಂಗಳಿಗೆ ಒಂದ್ ನೆಟ್ರು ಒಂದು 12 ತಿಂಗಳು 12 ಗಿಡ 50 ವರ್ಷ ಬದುಕಿದ್ರು 12 ಒಂದು 500 ತಿಂಗಳು ಒಂದು 600-700 ತಿಂಗಳು ಬದುಕ್ತಾನೆ. 500 ಮರ ಹಾಕೋಬಿಟ್ರೆ ಇದು ನಮ್ಗೆ ಯಾವ ಪೊಲ್ಯೂಷನ್ ಇಲ್ಲ. ನೀವ್ ಏನೇ ಮಾಡಿ, ಹೊಗೆ ಹಾಕಿ ಏನೇ ಮಾಡಿ, ನೀವು ಗಿಡ ನಡ್ತಾ ಇದೀರಾ, ಇವಾಗ ನೀವು ಕ್ರೈಮ್ ಮಾಡ್ತಾ ಇದ್ದೀರಾ, ಪ್ರಕೃತಿಗೆ ಕ್ರೈಮ್ ಮಾಡ್ತಾ ಇದ್ದೀರಾ. ಈ ಕ್ರೈಮ್ಗೆ ಪಶ್ಚಾತ್ತಾಪ ಏನಾದ್ರು ಮಾಡ್ಬೇಕಲ್ಲ, ಅದೇ ಗಿಡ ನಡಿ ಅಷ್ಟೇ. ಪಶ್ಚಾತ್ತಾಪ ಅಲ್ಲ. ಸರ್ ಗುರು, ನಾನು 500 ಗಿಡ ನಟ್ಟಿದ್ದೀನಿ, ನಾನು ಹಿಂಗ್ ಮಾಡಿದ್ದೆ, 500 ಗಿಡ ನಟ್ಟಿದೆ. ಸೊ ಪ್ರಕೃತಿನೂ ನಿಮ್ಗೆ ಕ್ಷಮಿಸ್ಬಿಡುತ್ತೆ.
ಓಕೆ ಒಂದು ಪನಿಷ್ಮೆಂಟ್ ಕಟ್ಟಿದ್ದಾರೆ. ಈಗ ಸಿಗ್ನಲ್ ಜಂಪ್ ಮಾಡಿದ್ವಿ 500 ರೂಪಾಯಿ ಕಟ್ಟು ಅಂತಾರಲ್ಲ, ಪೆನಾಲ್ಟಿ ಕಟ್ಟದಂಗೆ ನೀನ್ ಇಷ್ಟು ನಾನ್ ಸಾಯ ಗಂಟ ಈ ಪ್ರಕೃತಿಗೆ ಎಷ್ಟೋ ಮೋಸ ಮಾಡ್ತೀನಿ, ಅಟ್ಲೀಸ್ಟ್ ಸಾಯರೊಳಗೆ ಒಂದು 500 ಗಿಡ ನಟ್ ಸತ್ತೋಗ್ಬಿಡು ಅಷ್ಟೇ, ಎಲ್ಲರೂ ಕ್ಷಮಿಸ್ಬಿಡುತ್ತೆ ಅಷ್ಟೇ. ದೇವರು ಡೈರೆಕ್ಟ್ ಸ್ವರ್ಗ. ಥ್ಯಾಂಕ್ ಯು ಕಾರ್ತಿಕ್. ta 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 ta